ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಮಹಾಭಾರತ ಯುದ್ಧದಲ್ಲಿ ಜೂಜಾಟವನ್ನು ಏಕೆ ತಡೆಯಲಿಲ್ಲ? ಶ್ರೀಕೃಷ್ಣ ಅವರಿಗೆ ಎಲ್ಲ ಗೊತ್ತಿದ್ದರೂ ಆದರೂ ಅವರು ಏಕೆ ತಡೆಯಲಿಲ್ಲ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಂತು ಪಾಂಡವರು ಯುದ್ಧವನ್ನು ಗೆಲ್ಲುವಂತೆ ಮಾಡಿದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆಂದು ತಪ್ಪಾಗಲಾರದು. ಶ್ರೀಕೃಷ್ಣನು ಪಾಂಡವರ ಪರವಾಗಿ ನಿಲ್ಲದೇ ಇದ್ದಿದ್ದರೆ ಬಹುಶಃ ಪಾಂಡವರಿಗೆ ಮಹಾಭಾರತ ಯುದ್ಧ ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಏನೋ. ಆದರೆ ಶ್ರೀಕೃಷ್ಣ ಪಾಂಡವರಿಗೆ ಜೂಜಾಟದ ಸಮಯದಲ್ಲೇ ಸಹಾಯ ಮಾಡಲಿಲ್ಲ. ಶ್ರೀಕೃಷ್ಣ ಜೂಜಾಟದ ವೇಳೆ ಪಾಂಡವರಿಗೆ ಸಹಾಯ ಮಾಡಿದ್ದರೆ ಅಥವಾ ಜೂಜಾಟವನ್ನು ತಡೆದಿದ್ದರೆ ಬಹುಶಃ ಮಹಾಭಾರತದ ಯುದ್ಧೇ ನಡೆಯುತ್ತಿರಲಿಲ್ಲವೇನೋ. ಶ್ರೀಕೃಷ್ಣನು ವಿಷ್ಣುವಿನ ಅವತಾರ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನ ಪಾತ್ರ ತುಂಬಾನೇ ಮುಖ್ಯವಾಗಿತ್ತು. ಶ್ರೀಕೃಷ್ಣ ಎಷ್ಟು ಬಲಶಾಲಿಯಾಗಿದ್ದಾನೆಂದರೆ ಅವನಿಗೆ ಸಂಪೂರ್ಣ ಮಹಾಭಾರತದ ಯುದ್ಧದ ಕ್ಷಣದಲ್ಲೇ ಸಂಪೂರ್ಣಗೊಳಿಸುವ ಸಾಮರ್ಥ್ಯವಿತ್ತು. ಆದರೂ ಅವನು ಅರ್ಜುನನ ಸಾರಥಿಯಾಗಿ ನಿಂತು ಯುದ್ಧದಲ್ಲಿ ಭಾಗಿಯಾದನು. ಅಷ್ಟು ಮಾತ್ರವಲ್ಲ, ಶ್ರೀಕೃಷ್ಣನಿಗೆ ಕೌರವರು ಪಾಂಡವರೊಂದಿಗೆ ಮೋಸದ ಜೂಜಾಟವನ್ನು ಆಡುತ್ತಿದ್ದಾರೆ ಎಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಆದರೂ ಶ್ರೀಕೃಷ್ಣ ಅವರ ಜೂಜಾಟವನ್ನು ನಿಲ್ಲಿಸುವುದಿಲ್ಲ. ಪಾಂಡವರಿಗೆ ಶ್ರೀಕೃಷ್ಣ ಅಷ್ಟೊಂದು ಆಪ್ತನಾಗಿದ್ದರೂ ಮೋಸದ ಜೂಜಾಟವನ್ನು ಏಕೆ ತಡೆಯಲಿಲ್ಲ ಎನ್ನುವ ಪ್ರಶ್ನೆ ಇಂದಿಗೂ ಸಾಮಾನ್ಯವಾಗಿ ಎಲ್ಲರಿಗೆ ಕಾಡುತ್ತದೆ. ಪಾಂಡವರಲ್ಲಿ ಯುಧಿಷ್ಠಿರ ಹಿರಿಯನು ಹಾಗೂ ಯುಧಿಷ್ಠಿರನು ಸ್ವತಂತ್ರ ವ್ಯಕ್ತಿಯಾಗಿದ್ದನು ಮತ್ತು ಅವನಿಗೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕಿತ್ತು. ಅವನಿಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇತರರನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆನ್ನುವ ಅಗತ್ಯವಿರಲಿಲ್ಲ. ಪಾಂಡವರು ಮತ್ತು ಕೌರವರ ನಡುವೆ ಜೂಜಾಟ ನಡೆಯುವಾಗ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಸಂಪರ್ಕಿಸಲಿಲ್ಲ. ಆದುದರಿಂದ ಶ್ರೀಕೃಷ್ಣನಿಗೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವ ಅವಕಾಶ ಸಿಗಲಿಲ್ಲ. ಪಾಂಡವರು ಶ್ರೀಕೃಷ್ಣನನ್ನು ಸಂಪರ್ಕಿಸಿದ್ದರೆ ಅವನು ಖಂಡಿತವೂ ಅವರು ಕೌರವರೊಂದಿಗೆ ಜೂಜಾಟ ಆಡುವುದನ್ನು ತಡೆಯುತ್ತಿದ್ದನು. ಪಾಂಡವರು ಮತ್ತು ಕೌರವರಿಂದಾಗಿ ಅದಾಗಲೇ ಭೂಮಿ ಮೇಲೆ ಅರಾಜಕತೆ, ಅಧರ್ಮ ತಲೆದೂರಿತು. ಭೂಮಿಯ ಮೇಲೆ ಮತ್ತೆ ಮತ್ತೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡುವುದು ತುಂಬಾನೇ ಅಗತ್ಯವಿತ್ತು. ಧರ್ಮದ ಮರುಸ್ಥಾಪನೆಗೆ ಮಹಾಭಾರತ ಯುದ್ಧದ ನಡೆಯಬೇಕೆಂಬುದು ಅಗತ್ಯವಾಗಿತ್ತೆಂದು ಶ್ರೀಕೃಷ್ಣ ಈ ಮೊದಲೇ ಅಂದಾಜಿಸಿದ್ದರು. ಇದರ ಭಾಗವಾಗಿ ನಡೆದಿದ್ದೇ ಜೂಜಾಟ. ಯುಧಿಷ್ಠಿರ ಜೂಜಾಟ ಆಡದೇ ಇದ್ದರೆ ಬಹುಶಃ ಈ ಯುದ್ಧ ನಡೆಯುತ್ತಿರಲಿಲ್ಲ ಮತ್ತು ಅಧರ್ಮ ನಾಶವಾಗುತ್ತಿರಲಿಲ್ಲ. ಈ ಯುದ್ಧದ ಮೂಲಕವೇ ಧರ್ಮ ಪುನರ್ಸ್ಥಾಪನೆಯಾಗುತ್ತದೆ ಮತ್ತು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಈ ಘಟನೆ ನಡೆಯಲು ಅವಕಾಶ ಮಾಡಿಕೊಟ್ಟನು. ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮದ ತತ್ವಗಳನ್ನು ಬೋಧಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾಪ ಕರ್ಮಗಳಿಗೆ ಪುಣ್ಯ ಕರ್ಮಗಳಿಗೆ ತಕ್ಕ ಫಲವನ್ನು ಪಡೆದುಕೊಳ್ಳಬೇಕೆಂಬ ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಈ ಕಾರಣಕ್ಕಾಗಿ ಯುಧಿಷ್ಠಿರನು ತನ್ನ ಸ್ವಂತ ಇಚ್ಛೆಯಿಂದ ಜೂಜಾಟವನ್ನು ಆಡಲು ನಿರ್ಧರಿಸಿದ್ದನು. ಆದುದರಿಂದ ಶ್ರೀಕೃಷ್ಣನು ಅವನ ಕರ್ಮದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಒಂದು ವೇಳೆ ಶ್ರೀಕೃಷ್ಣ ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ದರೆ ಅದು ಧರ್ಮಕ್ಕೆ ವಿರೋಧವಾಗುತ್ತಿತ್ತು. ಮಾಡಿದ ಪಾಪ ಕರ್ಮಗಳಿಗೆ ಶಿಕ್ಷೆ ಎಂಬುದು ಆಗುತ್ತಿರಲಿಲ್ಲ. ಮಹಾಭಾರತ ಯುದ್ಧಕ್ಕೆ ಮುನ್ನ ನಡೆದ ಜೂಜಾಟ ಪಾಂಡವರಿಗೆ ಒಂದು ಪರೀಕ್ಷೆಯಾಗಿತ್ತು. ಪಾಂಡವರು ತಮ್ಮ ತಾಳ್ಮೆ, ಸಮಯ ಮತ್ತು ಧರ್ಮದ ಮೇಲಿನ ಭಕ್ತಿಯನ್ನು ಪ್ರಪಂಚಕ್ಕೆ ಸಾಬೀತುಪಡಿಸಬೇಕಾಗಿತ್ತು. ಈ ಕಠಿಣ ಪರಿಸ್ಥಿತಿಯಲ್ಲೂ ಅವರು ಧರ್ಮದ ಮಾರ್ಗವನ್ನು ಬಿಡಲಿಲ್ಲ. ಅದು ಅವರ ಗೆಲುವಿನ ಕಾರಣವಾಗಿತ್ತು. ಇದರಿಂದಾಗಿ ಜನರು ಪಾಂಡವರ ಒಳ್ಳೆಯ ಗುಣವನ್ನು ಇಂದಿಗೂ ನೆನೆಯುತ್ತಾರೆ. ಒಂದು ವೇಳೆ ಶ್ರೀಕೃಷ್ಣ ಅದರಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದರೆ ಪಾಂಡವರು ಒಳ್ಳೆಯ ಗುಣಗಳು ಇಂದಿಗೂ ಮರೆಯಾಗಿಯೇ ಉಳಿತಿತ್ತು. ಎಲ್ಲವೂ ದೇವರ ಆಟವಾಗಿತ್ತು. ಸೂತ್ರಧಾರಿಯಾಗಿ ಅವನಿರುವಾಗ ನಾವೆಲ್ಲ ಕೇವಲ ಪಾತ್ರಧಾರಿಗಳು ಮಾತ್ರ ಆಗಿರುತ್ತೇವೆ. ಅವನು ಆಡಿಸಿದಂತೆ ನಾವೆಲ್ಲ ಆಡಬೇಕಷ್ಟೇ. ಮಹಾಭಾರತ ಯುದ್ಧದಾಗಲಿ ಕೂಡ ಇದೆ. ಶ್ರೀಕೃಷ್ಣನಿಗೆ ಎಲ್ಲವೂ ತಿಳಿದಿತ್ತು. ಆದರೂ ಅವನು ಎಲ್ಲವನ್ನು ನಡೆಯಬೇಕೆಂಬುದು ಸುಮ್ಮನಿದ್ದ. ದೇವರಿಗೆ ಭೂಮಿಯ ಮೇಲೆ ಅಧರ್ಮ ನಾಶವಾಗುವುದು ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಈ ಯುದ್ಧ ಮುಗಿಯುವವರೆಗೆ ಸುಮ್ಮನೆ ಎಲ್ಲವನ್ನು ನೋಡುತ್ತಾ ಕುಳಿತಿದ್ದನು. ಈ ಕಾರಣಕ್ಕಾಗಿಯೇ ಶ್ರೀಕೃಷ್ಣವರು ಮಹಾಭಾರತದಲ್ಲಿ ಜೂಜಾಟವನ್ನು ತಡೆಯಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.